ಈಗ ಮೇಷದಲ್ಲಿ ಸೂರ್ಯ ಸೂರ್ಯ ಸೃಷ್ಟಿಯ ಕಾರ್ಯವನ್ನು ಕಾಣಿಸ್ತಾನೆ, ಅಂದ್ರೆ ಕೃತಿಕಾ ನಕ್ಷತ್ರದಲ್ಲಿ ಸೂರ್ಯ ಅಲ್ವಾ. ಹಾಗೆ ನಾವು ಯುಗ ಆರಂಭ ಅಂತ ಹೇಳಿ ಯುಗ ಆದಿ ಅಂತ ಹೇಳ್ತೇವೆ. ಅದೇ ಈ ಮಾಘ ಮಾಸದ ಸಪ್ತಮಿ ದಿವಸ ಸೂರ್ಯನಿಗೆ ವಿಶೇಷವಾಗಿ ಸಿಂಹರಾಶಿಯಿಂದ ಮಕರ ರಾಶಿ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸೂರ್ಯ ರಥವೇರಿದ ದಿನ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಬೆಳಕು ಅತಿ ಇಷ್ಟವಾದ ರೀತಿಯಲ್ಲಿ ಪ್ರಖರವಾಗಿದ್ದು ಆ ಕಾಲದಲ್ಲಿ ಲಯದೊಂದಿಗೆ ಉತ್ಪತ್ತಿಗೆ ಬೇಕಾದ ವ್ಯವಹಾರವನ್ನು ಮಾಡ್ತಾನೆ. ಅಂದ್ರೆ ಲಯಗಳನ್ನು ಮತ್ತು ಉತ್ಪತ್ತಿಯನ್ನು ಜೊತೆಗೆ ಕೊಟ್ಟು ಆ ಯುಗ ಆರಂಭದ ಸಮಯದಲ್ಲಿ ಯುಗಾದಿಯ ಸಮಯದಲ್ಲಿ ಎಲ್ಲರಿಗೂ ಸಂಭ್ರಮವನ್ನು ಉಂಟು ಮಾಡುವಂತಹ ದಾರಿಯನ್ನು ಕೊಡ್ತಾರೆ. ಅಂದ್ರೆ ಇಲ್ಲಿ ಹುಟ್ಟು ಮತ್ತು ಸಾವು ಅಥವಾ ಸೃಷ್ಟಿ ಮತ್ತು ಲಯ ಈ ಮಧ್ಯದಲ್ಲಿ ವ್ಯವಸ್ಥಕ್ಕಂಥವನೇ ಸೂರ್ಯನಾಗಿರ್ತಾನೆ. ಹಾಗಾಗಿ ಈ ಮಾಸದಲ್ಲಿ ಚಾಂದ್ರಮಾನ ದೃಷ್ಟಿಯಲ್ಲಿ ಚಾಂದ್ರಮಾನ ಮಾಸಗಳಲ್ಲಿ ಮಾಘ ಮಾಸದ 11ನೇ ಮಾಸ, ಕೊನೆಯದು ಫಲ್ಗುಣ ಅಂತಲ್ವಾ. ಹಾಗಾಗಿ 11ನೇ ಮಾಸದಲ್ಲಿ ಬರತಕ್ಕಂತ ಸೂರ್ಯನ ಸಪ್ತಮಿಯ ದಿನ ಅವನ ಏನು ಪಯಣ ಇದೆಯೋ ಅದು ರಥಾರೂಢವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ತಾಪದಿಂದ ಕೂಡಿದಂತ ಇಂದಿನ ಮುಂದಿನ ದಿನಗಳು. ಪರಿಣಾಮಗೆ ಎಷ್ಟೋ ಸಸ್ಯಗಳಲ್ಲಿ ಕಂಡ್ರೆ ಎಲೆಗಳು ತಾಳುವುದು, ವಸತಿಗಳು ಒಡೆಯುವುದು, ಅದರಿಂದ ಫಲಗಳನ್ನು ಉಂಟಾಗುವುದು, ಫಲಗಳು ಕೊನೆಗೆ ಫಲ ಮುಗಿದು ಅದರಲ್ಲಿ ಉತ್ಪತ್ತಿಯಾದ ಬೀಜದಿಂದ ಪುನಃ ಉತ್ಪತ್ತಿ ಆಗುವುದು. ಅರ್ಥಾತ್ ಇಲ್ಲಿ ಒಂದು ಹುಟ್ಟು ಅದ ಸೃಷ್ಟಿ ಮತ್ತು ಲಯದೊಂದಿಗೆ ಸೃಷ್ಟಿಯ ಕ್ರಿಯೆಯನ್ನು ಪುನರಪಿ ಮಾಡ್ತಾ ಜನರ ಆರೋಗ್ಯ ಮತ್ತೆ ಪಾಲನೆಯನ್ನು ಮಾಡ್ತಾನೆ ಅಂತ ಹೇಳುವಂಥದ್ದು ಇಲ್ಲಿ ಮುಖ್ಯ. ಹಾಗಾಗಿ ಸೂರ್ಯನಿಗೆ ನಮಸ್ಕರಿಸಬೇಕು, ಅಂದ್ರೆ ಸತ್ಕರಿಸಬೇಕು. ಸೂರ್ಯನ ಸತ್ಕರಿಸುವುದಂದ್ರೆ ಸೂರ್ಯನನ್ನು ನಾವು ಆರಾಧಿಸಬೇಕು. ಅಂದ್ರೆ ಆ ಸೂರ್ಯನಿಂದ ಬರ್ತಕ್ಕಂಥ ಶಾಖವನ್ನು ನಾವು ಸಮ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಡ್ಬೇಕು ಹೇಳ್ತಕ್ಕಂಥ ವಿಚಾರ. ಹೋಗ್ತದೆ. ಮತ್ತೆ ನಮ್ಗೆ ವೃತ್ಯಂ ಮಂತ್ರ ನಾವು ಹೇಳ್ತೇವೆ, ಹೇ ರವಿ ಕೃತಾಮಗಂ ಅಲ್ವಾ, ನಾವು ಹೇಳ್ತಾ ಇದ್ದೇವೆ. ಆ ಮಂತ್ರದಲ್ಲಿ ಅನೇಕ ವಿಷಯಗಳು ಒಂದು ಕಾಲದಲ್ಲಿ ಚಿಂತನೆ ಆಗಿರೋದು. ಅದೇನ ಹೇಳ್ತಂತ ಹೇಳಿದ್ರೆ ಆ ಅಕ್ಷರಗಳ ಜೋಡಣೆ ಹಿಂದೆ ಒಂದು ವಿಶಿಷ್ಟವಾದಂತ ಬೀಜ ಮಂತ್ರ ಅಲ್ಲಿದೆ. ಆ ಬೀಜ ಮಂತ್ರವೇ ಅಲ್ಲಿ ಪ್ರಧಾನವಾದಂತ ಶಕ್ತಿಯನ್ನು ಕೊಡುವಂಥದ್ದು. ರವಿ ಕೃತಾಮಗಂ ಋಷಭಂ ಹರಿಯಾವಸಂ ಪ್ರಸ್ತಾವನೇಶ ಸೂರ್ಯ. ಅದೇ ಬೇರೆ ಬೇರೆ ಚಾನಲ್ನಲ್ಲಿ ಪ್ರಾರಂಭದ ಹೂತರಾಗಿ ಕೊನೆಯ ಇದರಲ್ಲಿ ಆ ಬರ್ತದೆ. ಹೂ ಆ ಹೇಳ್ತಕ್ಕಂಥ ವಿಚಾರವನ್ನು ಅಲ್ಲಿ ಅಮ್ಮ ಬರ್ತದೆ. ಹಾಗೆ ಓಂ ಅಂತ ಆಯ್ತು, ಓಂ ಅಂತ ಬರ್ತದೆ. ಅರ್ಥಾತ್ ಉತ್ಕ್ರಮಣ ಮತ್ತು ಅತಿಕ್ರಮಣ, ಆಮೇಲೆ ವಿರಮಣ. ಅಂದ್ರೆ ಈ ರೀತಿಯ ಒಂದು ಚಿಂತನೆಯೊಂದಿಗೆ ಹುಟ್ಟು, ಜೀವನ ಮತ್ತು ಲಯದ ಈ ಒಂದು ರೂಪದಲ್ಲಿ ಈ ಬೀಜಾಕ್ಷರ ಯಾವುದು ಓಂ ಹೇಳ್ತಕ್ಕಂಥದ್ದು ವ್ಯವಹರಿಸ್ತದೆ, ಸೂರ್ಯನ ಮೂಲಕ ವ್ಯವಸ್ಥೆ ಹೇಳುವಂಥದ್ದು ಇಲ್ಲಿ. ಹಾಗಾಗಿ ಅವನಿಗೆ ನಮಸ್ಕರಿಸಿ ಹೇಗೆ ಹೇಗೆ ಅದಕ್ಕೆ ಇಲ್ಲಿ ಸೂರ್ಯನ ಮಂತ್ರದಲ್ಲಿ ಒಂದು ಸ್ವಲ್ಪ ವಿಮರ್ಶೆ ಮಾಡೋಣ. ಅಲ್ಲಿ ಏನ್ ಹೇಳ್ತಾರೆ, ಉದ್ಗೇದ ಮಂತ್ರದಲ್ಲಿ ಅಲ್ಲಿ ಸಾಮವೇದದಲ್ಲಿ ಕೊಟ್ಟಿದ್ದಾರೆ ಅವರು ಏನೋ ಒಂದು ವಿಶಿಷ್ಟವಾದ ಅಕ್ಷರ ಸಂಯೋಜನೆ ಸಂಶೋಧಿಸಿದ ಮಂತ್ರ. ಇಲ್ಲಿ ಜೀವಿಗಳ ದೀರ್ಘಾಯುಷ್ಯ ರಹಸ್ಯ ಅಡಗಿದೆ, ನಿರೋಗಿಗಳಾಗಿ ಬಾಳುವ ವಿಧಾನವಿದೆ. ಹಾಗೆ ಧೈರ್ಯ, ಶೌರ್ಯ, ಸಾಹಸ, ಶಕ್ತಿ, ಧನ, ಆನಂದ, ಆರೋಗ್ಯದಾಯಕ ಸೂತ್ರ ಈ ಮಂತ್ರದಲ್ಲಿ ಅಡಕವಾಗಿದೆ. ಇದನ್ನು ಬಿಡಿಸುವುದನ್ನು ಹೇಳುತ್ತೇನೆ ಅಂತ ತುಂಬ ಉಂಟಲ್ಲಿ ಅಂತ. ನೀವು ಯಾರತ್ತಾರು ಸಾಮವೇದ ಭಾಷೆ ಸಂಖ್ಯೆ ಇದ್ರೆ 159ನೇ ಪುಟವನ್ನು ತೆರೀರಿ.
ಅಲ್ಲಿ ಒಂದು ನಿರುಕ್ತ ಅಂತ ಇದೆ. ಆ ನಿರುಕ್ತಲ್ಲಿ ವಿಷಯ ತುಂಬ ಹೇಳಿದ್ದಾರೆ ನೋಡಿ. ಹಾ ಈ ಕೃತೆ ಉತ್ಖೇದತಿ ಯಾ ಯಾ ಜೀವಿನ ದೀರ್ಘಾಯುಷ್ ರಹಸ್ಯಂ ಉತ್ತಮಿತಿ ಮಂತ ಉತ್ಥೇತಿ ಅಭಿಶ್ರಾವಣೆ ತಥಾ ಧೂಯತ ಗಾಯಂತಾಂ ತ್ವೇ ತ್ವೇ ಅಘಮುತ್ತರೇಣ ಜೀವಿತಕಾಲೆ ಸರ್ವೋಪದ್ರವ ನಿವಾರಣೋಪಾಯ ದೇಹೇಶು ಹಸ್ತ ಪದ ಪಾಣಿ ಪಾದ ಉಪಸ್ಥ ನಖ ಶಿಖಾದ್ಯ ಸಪ್ತಾಂಗ ದೇಹಾಸಿತ ಸಕಲ ಜೀವಿನಾಂ ದೀರ್ಘಾಯುಷ ರಹಸ್ಯ ಇತ್ಯುಕ್ತೆ ಮಂತ್ರಮೂಲಕೆ ಸೂರ್ಯಕಿರಣ ಪ್ರೇಷಿತ ಪ್ರತ್ಯಂಗ ಧಾರಣ ನಿಯಮೈ ನರ್ಯ ಪದೇತಿ ಉದ್ದೇಶಿತ ರಹಸ್ಯಂ ಅನ್ಯೇ ಚ ಶ್ರವಣ ಕೀರ್ತನ ಭಜನ ಧಾರಣ ಮಂಥನ ಉಪಾಸನ ಚಿಂತನ ದೋಹ ನ ದೋಹ ಅಷ್ಟವಿಧೀನಾಂ ಜೀವಿತಾಂಶ ಕಾಲೇ ದೀರ್ಘಾಯುಷ್ಯದಾಯತೆ ಇತಿ ನಿರುಕ್ತಃ ಅಂತ. ಹಾಗೆ ಇಲ್ಲಿ ನಾವು ಯಾವುದನ್ನು ಸರಿಯಾಗಿ ನೋಡಿಕೊಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಜೀವಿತ ಕಾಲೇ ಹಸ್ತ ಕೈಯನ್ನು ನಾವು ಶುದ್ಧವಾಗಿಟ್ಟುಕೊಳ್ಬೇಕು. ಪಾದಗಳನ್ನು ಒಳ್ಳೆದು ಚುರುಕಾಗಿಟ್ಟುಕೊಳ್ಬೇಕು. ಉಪಸ್ಥ ಅಂದ್ರೆ ಏನು ಉಪಸ್ಥಗಳಿವೆ, ಅದು ಯಾವ್ದು ಆನಂದ ಕೊಡ್ತಕ್ಕಂಥ ಭಾಗ ಇದೆ ಅದನ್ನು ಸಂಯಮದಲ್ಲಿ ನೋಡಿಕೊಡ್ಬೇಕು. ನಖ ಅಂತ ಏನು, ಕೂಗುರುಗಳು ಅಂದ್ರೆ ಕೂಗುರು. ಶಿಖ ಅಂದ್ರೆ ಜೊಟ್ಟು ಅಂತ ಹೇಳ್ತೇವೆ. ಅಂದ್ರೆ ನಖಶಿಖ ಅಂತ ಹೇಳ್ತೇವೆ. ಅಂದ್ರೆ ಪಾದದಿಂದ ತಲೆಯವರೆಗೆ. ಸಪ್ತಾಂಗ ದೇಹಾದಿತ ಸಕಲ ಜೀವಿನ ದೀರ್ಘಾಯುಷ ಅದರ ಯೋಗ್ಯವಾದ ವಿಚಾರಣೆ ಆದಾಗ ಅಲ್ಲಿ ಇರ್ತಕ್ಕಂಥ ಅಂಗಗಳನ್ನು ಈಗ ನೀವು ಹೇಳಿ ಅಂಗ ಪ್ರತ್ಯಂಗ ಅಂತ ಅದನ್ನು ಹೇಳಿ ಅಂಗಿ ಅರ್ಥಾತ್ ಅಲ್ಲಿ ಯೋಗ್ಯ ರೀತಿಯಲ್ಲಿ ನಮ್ಮ ಒಂದು ದೇಹ ಇರ್ತಕ್ಕಂಥ ಒಂದು ಪದದಲ್ಲಿ ಇರ್ತಕ್ಕಂಥ ಈ ಅವಯವಗಳು ಏನಿದೆ ಅದನ್ನು ಯಾವ ರೀತಿಯಲ್ಲಿ ಪಡಿಸ್ತೀರಿ ಎಂಬುದು ಇಲ್ಲಿ ಮುಖ್ಯ. ದೀರ್ಘಾಯುಷ್ಯನ ಪಡೆಯಬೇಕು ಅಂತಾದ್ರೆ ಸಂಯಮ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡಬೇಕು. ಆ ವಿನಿಯೋಗಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿಸಿಕೊಳ್ಬೇಕು. ಪ್ರತಿಯೊಂದು ಚುರುಕಾಗಿರ್ಬೇಕು. ಪ್ರತಿಯೊಂದು ಬುದ್ಧಿ ಆಧಾರದಲ್ಲಿ, ಮನಸ್ಸಿನ ಆಧಾರದಲ್ಲಿ, ಬುದ್ಧಿ ಆಧಾರದಲ್ಲಿ ಚಿಂತನೆ ಮಾಡ್ತಾ ಕೆಲಸ ಮಾಡಬೇಕು ಅಂತೆಲ್ಲ ಇದೆ. ಅದೆಲ್ಲ ಆದಾಗ ನಮ್ಗೆ ಈ ಒಂದು ಮಂತ್ರವು ಸಿದ್ಧಿಯಾಗಿ ಅದೇ ಇಲ್ಲಿರ್ತಕ್ಕಂಥ ಓಂ ಆ ಬೀಜ ಮಂತ್ರ ಇದೆ. ಆ ಬೀಜದಲ್ಲಿ ಹೇಳ್ತಾರೆ ಆದ್ಯಂತಾಕ್ಷರ ಮಧ್ಯಸ್ಥಾನ ನಾಂತರ ಬೀಜಕೈ ಆದಿ ಅಂತ ಮತ್ತು ಮಧ್ಯ ಈ ಸ್ಥಾನದ ಅಂತರವೇ ಬೀಜ ಅಂತ ಹೇಳುವ. ಆದಿ ಮಧ್ಯಾಕ್ಷರ ಮೂಲ ಇವು ಕೀಲಕೈ ಚರಿತಂ ತತಃ ಆದಿ ಮತ್ತು ಅಂತ್ಯದ ಅಕ್ಷರವು ಅದರ ಕೀಲಿ ಆಯ್ತಾ. ಆದಿ ಮೂಲಾಕ್ಷರ ಸ್ವಯೋಜನಾಕ್ಷರ ಮಿಥ್ಯಕ್ಷರೇ ಮಿತಿ ಅಕ್ಷರೇ ಅಂದ್ರೆ ಅದು ಅನಿತ್ಯವಾದಂತದಲ್ಲ, ನಿತ್ಯವಾದಂಥದ್ದು. ಆದಿ ಮೂಲ ಅಕ್ಷರಗಳು ಅದು ಆ ಸ್ವರಯೋಜನೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಅದು ಶಾಶ್ವತವಾಗಿ ಇದೆ. ಆದಿ ಭೂತಾದಿ ಪಂಚರಹಸ್ಯಂ ಮತ್ಯಾನ ಅತಿ ದುರ್ಲಭಂ. ಈ ಆದಿ ಮತ್ತು ಭೂತಾದಿ ಅಂದ್ರೆ ಏನು ಅದರಲ್ಲಿರ್ತಕ್ಕಂಥ ಪಂಚರಹಸ್ಯ ಏನಿದೆ, ಭೂತಾದಿ ಅಂತ ಹೇಳಿ ಅದರಲ್ಲಿ ಅಲ್ಲಿ ಇರಿಸಲ್ಪಟ್ಟಂಥದ್ದು, ಅಲ್ಲಿ ನಡೆಸಲ್ಪಟ್ಟಂಥದ್ದು, ಅಲ್ಲಿ ಆಗತಕ್ಕಂಥದ್ದು, ಆಗಿಕೊಂಡಿರ್ತಕ್ಕಂಥದ್ದು, ಅದು ಅದರ ರಹಸ್ಯ ಏನಿದೆ ಅದು ದಂತಸಾಹಸ ಮೂಲಕ ಅದು ಆ ದಂತಸಾಹಸ ಮೂಲಕ ಅದನ್ನು ಮಾಡಿ ಅದ ಅನುಭವವನ್ನು ಪಡೆದಂತಹ ವಿಚಾರ ಅಂದ್ರೆ ಅದು ಯೋಗ್ಯವಾಗಿದೆ, ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥ ವಿಚಾರ. ಇದು ಆದಿನಾಥ ಮುಖೋಚಿತ ದಂತಸಾಹಸ ಸಮುಚ್ಚಯದ ಸಂತ ಸಂಚಯ ಅಂತ ಶಾಸ್ತ್ರ ಸಂಚಯ ಅಂತ ಸಮುಚ್ಚಯ ಅಂತ ಉಂಟು, ದಂತ ಸಾಹಸಕ್ಕೆ ಸಂಬಂಧಪಟ್ಟ. ಅದಲ್ಲಿ ಆದಿನಾಥ ಹೇಳ್ತಕ್ಕಂಥವ್ರು ಅವರ ಮುಖದಿಂದ ಬಂದಂತ ಈ ಉದ್ಘೋಷ ಅಂದ್ರೆ ಉದ್ಘೋಷ ಏನಿದೆ ಅದು ಈ ರೂಪದಲ್ಲಿ ವ್ಯವಹರಿಸಿದಾಗ ಅದ ಪ್ರಕ್ರಿಯೆಗಳು ಅಷ್ಟು ನಮಗೆ ಉಪಯುಕ್ತವಾಗಿ ದೀರ್ಘಾಯುಷ್ಯನ್ನು ಪಡ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದು. ದೀರ್ಘಾಯುಷ ಅಂತ ಹೇಳಿ ಯೋಗ್ಯವಾದಂತ ಜೀವನವನ್ನು ಕಟ್ಟಬಹುದು, ಯೋಗ್ಯವಾದಂತ ಕಾಲದವರೆಗೆ ದೇಹವನ್ನು ಉಳಿಸಿಕೊಳ್ಳಬಹುದು ಎಂಬ ವಿಚಾರವು ಇದೆ. ವಿಷಯಗಳು ಸಂಬಂಧಪಟ್ಟದ್ದು.
ಈ ರಥಸಪ್ತಮಿಯ ಈ ವಿಚಾರಗಳು ಅಂತ ಈಗ ನಿಜವಾಗಿ ರಥಸಪ್ತಮಿ ಅಂತ ಹೇಳಿದ್ರೆ ಸೂರ್ಯನ ಚಲನೆಯ ಸುಮಾರು ಮುಕ್ಕಾಲು ಭಾಗ ದಾಟಿ ಅವನು ಈಗ ಕೊನೆಯ ಹಂತಕ್ಕೆ ಬರುವುದು. ಕೊನೆಯ ಹಂತದಲ್ಲಿ ಅಂದ್ರೆ ಉತ್ತರಾಯಣ ಅಂತ ಹೇಳ್ತಾರೆ. ಉತ್ತರಾಯಣದಲ್ಲಿ ಮರಣವನ್ನು ಅಪೇಕ್ಷೆ ಪಡುವವರು ಜಾಸ್ತಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಜೀವನದ ಎಲ್ಲ ಅನುಭವವನ್ನು ಪಡೆದು ಕೊನೆಗೆ ಆ ಕಾಲವನ್ನು ಮರಣ ಮಾಡುತ್ತಾ ಅಂದ್ರೆ ಮಾಡಿದಂತ ಕರ್ಮದ ಬಗ್ಗೆ ಅರಿತು ಅದನ್ನು ಸರಿಪಡಿಸಿಕೊಂಡು ಮತ್ತೆ ಮುಂದಕ್ಕೆ ತನ್ನನ್ನು ವಿರಮಿಸುವ ಹಾದಿಯಲ್ಲಿ ಕೊಂಡೊಯ್ಯುವಲ್ಲಿ ಜ್ಞಾನಪ್ರದವಾದಂತಹ ಚಿಂತನೆಗೆ ಅವಕಾಶ ಇಲ್ಲಿ ಹೆಚ್ಚು. ಅದಕ್ಕೆ ಇಲ್ಲಿ ಆಧ್ಯಾತ್ಮ ಎಲ್ಲ ಬರುವಂತ ಈ ಭಾಗದಲ್ಲಿ ಆಧ್ಯಾತ್ಮ ಅಂದ್ರೆ ಆತ್ಮ ಸಂಬಂಧಿಯಾದ ಚಿಂತನೆಗಳು ಬರುವಂತ ಕಾಲ ಯಾವುದು ಅಂತ ಹೇಳಿದ್ರೆ ಈ ಕೊನೆ ಅಂದ್ರೆ ಜೀವನದ ವಾರ್ಧಕ್ಯ ಕಾಲದಲ್ಲಿ ಬರ್ತದೆ. ಆ ಸಮಯದಲ್ಲಿ ಅದು ಉಪಯುಕ್ತವಾಗ್ತದೆ. ಯಾಕಂದ್ರೆ ಅನುಭವ ಜ್ಞಾನದಿಂದಾಗಿ ಅದು ನಮ್ಗೆ ಸುಲಭವಾಗಿ ಅರ್ಥವಾಗ್ತದೆ. ಅರ್ಥವಾಗುವಂತಹ ಹಂತದಲ್ಲಿ ನಾವು ಅದನ್ನು ಹೆಚ್ಚೆಚ್ಚು ಉಪಯೋಗಿಸುವ ಮೊದಲು ಅರ್ಥ ಆಗಬೇಕು ಅಂತ ಇದ್ದೇ ಅದರ ಬಗ್ಗೆ ಆ ದಾರಿಯಲ್ಲಿ ಪಯಣಿಸ್ಬೇಕು. ಆ ಪಯಣ ಅಂತ ಯಾವುದು ಏನು ಯುಗ ಆರಂಭ ಆಯ್ತು ಅಲ್ಲಿಂದ ನಾವು ಸೂರ್ಯನ ಚಿಂತನೆಯನ್ನು ಒಂದು ಸರಿಯಾದ ರೀತಿಯಲ್ಲಿ ಅಂದ್ರೆ ಅಲ್ಲಿ ಏನು ಹೇಳಿದೆ, ಈ ನಖಶಿಕಾಂತದವರೆಗೆ ದೇಹ ಸಂಬಂಧಿಯಾದಂತ ಎಲ್ಲಾ ಅವಯವಗಳನ್ನು ಅಂದ್ರೆ ಇಂದ್ರಿಯ ಸಂಬಂಧಿ ಅವಯವಗಳನ್ನು ಹತೋಟಿಲಿಟ್ಟು ಸಂಯಮದಿಂದ ಅದನ್ನು ಯಾವ ರೀತಿಯಲ್ಲಿ ಕಾಪಾಡ್ತೇವೆ, ಯಾವ ರೀತಿಯಲ್ಲಿ ಅದನ್ನು ವಿನಯಿಸಿಕೊಡ್ತೇವೆ, ಅದಾಧಾರದಲ್ಲಿ ಈ ನಮ್ಮ ಮುಂದಿನ ಭಾಗಗಳಲ್ಲಿ ಯಾಕಂದ್ರೆ ಈಗ ಮಾಘ ಮಾಸದ ಈ ಸಪ್ತಮಿಯ ಈ ರವಿಯೊಂದಿಗೆ ನಮ್ಮ ಮುಂದಿನ ಕಾರ್ಯವು ಹೇಗೆ ನಡೀತದೆ ಹೇಳುತ್ತಾ ಇಲ್ಲಿ ನಿರ್ಧರಿತವಾಗಿರ್ತದೆ ಹೇಳುವಂತ ನಾವು ತಿಳ್ಕೊಂಡು ಈ ದಿನಕ್ಕೆ ಶುಭಾಶಯ ಕೋರುತ್ತಾ ಈ ದಿನವು ನಮ್ಗೆ ಸುಖವನ್ನುಂಟು ಮಾಡಲಿ ಎಂಬ ವಿಚಾರದೊಂದಿಗೆ ಅದಕ್ಕೆ ಸರಿಯಾಗಿ ನಡೆಯುವ ಪ್ರಯತ್ನವನ್ನು ಮಾಡುವ ಸಂಕಲ್ಪವನ್ನು ಕೊಡಬಹುದು ಅಂತ ನನ್ನ ಅನಿಸ್ತದೆ. ಬಂದ